ವಂದೇ ಮಾತರಂ. ಶುಭ್ರಜ್ಯೋತ್ಸ್ನಾಂ ಪುಲಕಿತಯಾಮಿನೀ ಫುಲ್ಲಕುಸುಮಿತ ದ್ರುಮದಲ ಶೋಭಿನೀ ಸುಹಾಸಿನೀ ಸುಮಧುರ ಭಾಷಿಣೀ ಸುಖದಾಂ ವರದಾಂ ಮಾತರಂ. ವಂದೇ ಮಾತರಂ. ನಡೀಲಿಕ್ಕೆ ಒಂದು ಬಾರಿ ನಮ್ಮ ದೇಶದ ಬಗ್ಗೆ ಅವಲೋಕನವನ್ನ ಮಾಡೋಣ. ಒಬ್ಬರು ಕವಿ ಹೇಳ್ತಾರೆ, 3 ಸಾಗರ 100 ಮಂದಿರ ದೈವ ಸಾಸಿರವಿದ್ದರೆ, ಗಂಗೆ ಇದ್ದರೆ ತುಂಗೆ ಇದ್ದರೆ ಗಿರಿ ಹಿಮಾಲಯವಿದ್ದರೆ, ವೇದವಿದ್ದರೆ ಶಾಸ್ತ್ರವಿದ್ದರೆ ಏನು ಸಾರ್ಥಕ, ಮನೆಯ ಮಕ್ಕಳು ನಿದ್ರಿಸುತ್ತಿದ್ದರೆ ಅಂತ. ಆದರೆ ಈ ದೇಶದಲ್ಲಿ ಎಲ್ಲವೂ ಇತ್ತು, ಎಲ್ಲವೂ ಇದೆ. ನಮ್ಮ ಸ್ವಾರ್ಥದ ಕಾರಣಕ್ಕೋಸ್ಕರ ಎಲ್ಲವನ್ನ ಕಳ್ಕೊಂಡ್ವಿ. ಪುಣ್ಯ ಪುರಾತನವಾದಂತಹ ಪರ್ವತಗಳಿರ್ಬೋದು, ಹಿಮಾಲಯ ಇರ್ಬೋದು, ಮಲಯ ಇರ್ಬೋದು, ಸಹ್ಯ ಇರ್ಬೋದು, ವಿಂಧ್ಯ ಇರ್ಬೋದು, ಶ್ರೇಷ್ಠ ಪರ್ವತಗಳನ್ನು ಹೊಂದಿದಂತಹ ಅತ್ಯಂತ ಶ್ರೇಷ್ಠ ದೇಶ ಅದು ಭಾರತ. ನಮಗೆ ಆ ಜಾಗದಿಂದ ಬೇರೆ ಜಾಗಕ್ಕೆ ಹೋಗ್ತೀವಿ. ಯಾಕಂತ ಹೇಳಿದ್ರೆ ದುಡ್ಡು ಚೆನ್ನಾಗಿರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ. ಆದ್ರೆ ಸಮಾಜ ಚೆನ್ನಾಗಿಲ್ಲ ಅಂದಾಗ ನಮ್ಮ ಮುಂದಿನ ಪೀಳಿಗೆ ಏನು ಅನ್ನುವಂತ ಪ್ರಶ್ನೆ ನಮಗೆ ಉದ್ಭವಿಸಿ ನಾವು ಆ ಜಾಗವನ್ನ ಬಿಡಬಹುದು. ಅದಕ್ಕೋಸ್ಕರ ಸಮಾಜ ಚೆನ್ನಾಗಿರಬೇಕಾದ್ರೆ ಆ ಸಮಾಜಕ್ಕೂ ಸಮಯ ಕೊಡಬೇಕು. ನಮ್ಮ ಸಮಾಜ ಮಾಡಬೇಕಾದ ಕೆಲಸ 5 ರೀತಿಯ ಕೆಲಸಗಳನ್ನ ಮುಂದಿಟ್ಕೊಂಡು ಈ 100ನೇ ವರ್ಷವನ್ನ ಇಡೀ ಸಮಾಜದಲ್ಲಿ ಎಲ್ಲರೂ ಮಾಡಬೇಕು ಅನ್ನುವಂತ ಒಂದು ಸಂಕಲ್ಪದೊಂದಿಗೆ ನಾವು ಬಂದಿದ್ದೀವಿ. ಆ ಪರಿವರ್ತನೆಯ 5 ಅಂಶಗಳನ್ನ ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನವನ್ನ ಮಾಡ್ತೀನಿ. ಮೊದಲನೇದು ಸಾಮರಸ್ಯ. ಯಾವ ಹಿಂದೂ ಸಮಾಜ ಯಾವ ಕಾರಣಕ್ಕೋಸ್ಕರ ಬಿಡಿಬಿಡಿಯಾಗಿತ್ತು ಅಂತ ಕೇಳಿದ್ರೆ ಈ ಸಾಮರಸ್ಯದ ಕಾರಣಕ್ಕೋಸ್ಕರ. ರಾಜಕೀಯ ನೇತಾರರು, ಈ ದೇಶಕ್ಕೋಸ್ಕರ ಬಂದಂತ ಪರಕೀಯರು, ಒಬ್ಬ ಹಿಂದುವಿಗೆ ಅನ್ಸಿದೆ ಒಂದಷ್ಟು ವರ್ಷಗಳ ಹಿಂದೆ ಯಾವುದೋ ಒಂದು ಸಂಘಟನೆ ಹೇಳ್ತಿತ್ತು ಈ ತರ ಸಮಸ್ಯೆ ಇದೆ ಅಂತೆ. ಇವತ್ತು ಪ್ರತಿಯೊಬ್ಬನೂ ಕೂಡ ನೆನಪು ಮಾಡ್ಕೊಳ್ತಾನೆ, ಚಿಂತನೆ ಮಾಡ್ಕೊಳ್ತಿದ್ದಾನೆ, ಅವಲೋಕನಗಳನ್ನ ಮಾಡ್ತಿದ್ದಾನೆ. ನಾವು ಇನ್ನು ಸುಮ್ಮನೆ ಕೂತ್ರೆ ಭಾರಿ ಕಷ್ಟ ಇದೆ ಅನ್ನುವಂಥದ್ದು ಅವಲೋಕನ, ಆತ್ಮಾವಲೋಕನಗಳು ಕೂಡ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು. ಪಂಚ ಪರಿವರ್ತನೆಗಳನ್ನು ಎಲ್ಲರ ಮನೆಯಲ್ಲಿ ಮಾಡಬಹುದಾ? 5 ಪರಿವರ್ತನೆಗಳಲ್ಲಿ ಒಂದು ಪರಿವರ್ತನೆ ಏನಾದರೂ ಕೂಡ ನಾನು ಮಾಡಬಹುದಾ? ಸ್ವದೇಶಿ ದೃಷ್ಟಿಯಿಂದ ನಾನು ಯಾವ ಅಂಶಗಳನ್ನು ಆಯ್ಕೆ ಮಾಡ್ಕೊಳ್ಬಹುದು? ಪರ್ಯಾವರಣ ದೃಷ್ಟಿಯಿಂದ ನಾನು ಯಾವ ವಿಷಯವನ್ನು ಆಯ್ಕೆ ಮಾಡ್ಕೊಳ್ಬಹುದು? ಸಾಮರಸ್ಯ ದೃಷ್ಟಿಯಿಂದ ನಾವು ಯಾವ ವಿಷಯವನ್ನು ಆಯ್ಕೆ ಮಾಡ್ಕೊಳ್ಬಹುದು? ನಾಗರಿಕ ಶಿಷ್ಟಾಚಾರ ದೃಷ್ಟಿಯಿಂದ ನಾನು ಯಾವ ವಿಷಯವನ್ನು ಆಯ್ಕೆ ಮಾಡ್ಕೊಳ್ಬೇಕಂತ ನೋಡ್ಕೊಂಡು ಅದಕ್ಕೋಸ್ಕರ 4 ಸಂಗತಿಗಳನ್ನು ನಿಮ್ಮ ಗಮನಕ್ಕೆ ತರ್ತೀನಿ. ಆ ಮುಖಾಂತರ ನನ್ನ ವಿಷಯವನ್ನು ಕಾರಣ ಆದ್ರೂ ಇಷ್ಟೇ, ನಾವು ಬಾರ್ನ್ ಬೈ ಇಂದು, ಪ್ರಾಕ್ಟೀಸಿಂಗ್ ಬೈ ಇಂದು, ಲಿವಿಂಗ್ ಬೈ ಇಂದು ಆಗಿರೋದು ಅದ್ರ ಆಗಿರ್ತಕ್ಕಂಥದ್ದು. ಸೊ ನಮ್ಮ ವಿಶ್ವವಾರು ತಗೊಂಡ್ರೆ ಎಷ್ಟಿರ್ತೀವಿ ನಾವು ಹಿಂದೂಗಳು? ನಾವು 5ರಲ್ಲಿದ್ದು ಈಗ 4 ಬಂದಿದ್ದೀವಿ. ಆರ್ಟಿಕಲ್ 25 ಕೆಳಗಡೆ ಬರ್ತೀವಿ. ಅವರ ಇಚ್ಛಾನುಸಾರ ಯಾವ ಧರ್ಮವನ್ನಾದರೂ ಸಹ ಅನುಸರಿಸಬಹುದು, ಅದು ಆರ್ಟಿಕಲ್ 25 ಅಂತ ಹೇಳ್ತದೆ. ಸೊ ಅದನ್ನ ಅನುಸರಿಸಬೇಕಾದ್ರೆ ಈಗ ವಸುದೈವ ಕುಟುಂಬಕ್ಕೆ ಅಂತ ಹೇಳಿದ್ರು. ನಮ್ಮಲ್ಲಿ ಕೆಲವರು ಈ ಹಿಂದೂಯಿಸಂ ಬೇಡ ಕಣಪ್ಪ ಅಂತ ಹೇಳ್ಬಿಟ್ಟು ಬೇರೆ ಕಡೆ ಎಲ್ಲ ಹೊರಟೋಗ್ಬಿಟ್ಟಿದ್ರು. ಇದೆ ಸಮಾಜದಲ್ಲಿ ಇದ್ದಂತ ಸಮಾಜನ ಬೆಳೆಯೋದಿಕ್ಕೆ ಸಹಕಾರ ಮಾಡ್ಕೊ ಬಂದಿದ್ದಾರೆ. ಆ ಪ್ರಕಾರ ಶಿವಾಜಿಯರು ಒಂದು ಸಂಘನ ಕಟ್ಟಿದ್ರು. ಆ ಕಟ್ಟಿರುವಂತ ಸಂಘ 100 ವರ್ಷಗಳನ್ನ ಪೂರೈಸಿದೆ. ಅದರ